ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಯಾವ ರೀತಿ ನಡೆಯುತ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಒಂದು ಕಡೆಯಿಂದ ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳು ಸೇರ್ಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ, ಅತ್ತ ಇರಾನ್ ಕೂಡ ಸೋಲನ್ನೊಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೊನೆ ಹಂತದವರೆಗೂ ಹೋರಾಡುವ ಶಪಥ ಮಾಡಿದೆ. ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಅಮೆರಿಕ ಇರಾನ್ನಲ್ಲಿ 600ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಈ ಸ್ಥಳಗಳ ಮೇಲೆ 2500ಕ್ಕೂ ಹೆಚ್ಚು ಬಾಂಬ್ಗಳನ್ನು ಹಾಕಿದೆ ಅನ್ನುವ ಸುದ್ದಿ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, 2500 ಬಾಂಬ್ಗಳು ಬಿದ್ದರೆ ಏನಾಗಬಹುದು. ಇಷ್ಟೆಲ್ಲ ಆದರೂ ದಾಳಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗುರಿ ಮುಟ್ಟುವವರೆಗೂ ದಾಳಿ ನಿಲ್ಲಿಸೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಹೀಗಾಗಿ ಈಗ ಅಮೆರಿಕದ ಜೊತೆ ಮಿತ್ರ ದೇಶಗಳು ಕೂಡ ಸೇರಿಕೊಳ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ನ್ಯಾಟೋ ಸಂಘಟನೆಯ ದೇಶಗಳು ಈ ಯುದ್ಧಕ್ಕೆ ಎಂಟ್ರಿ ಆಗುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಕಾರಣ, ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಈ ಕದನ ಈಗ ಯುರೋಪ್ನತ್ತ ವ್ಯಾಪಿಸೋದಕ್ಕೆ ಶುರು ಮಾಡಿದೆ. ಇರಾನ್ ಗಲ್ಫ್ ದೇಶಗಳ ಬಳಿಕ ಇದೀಗ ಬ್ರಿಟನ್ ಮೇಲೆ ಕೂಡ ದಾಳಿ ಮಾಡಿದೆ. ಸೈಪ್ರಸ್ನಲ್ಲಿರುವ ಬ್ರಿಟನ್ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ದಾಳಿಯೇ ನ್ಯಾಟೋ ಪಡೆಯನ್ನ ಈ ಸಂಘರ್ಷಕ್ಕೆ ಎಳೆದು ತರಲು ಕಿಡಿ ಹೊತ್ತಿಸಿ ಬಿಟ್ಟಿದೆ. ಆದರೆ ಎಲ್ಲ ನ್ಯಾಟೋ ದೇಶಗಳು ಒಟ್ಟಿಗೆ ಈ ಯುದ್ಧಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಕಡಿಮೆ. ಈ ವಿಚಾರದಲ್ಲಿ ನ್ಯಾಟೋ ಪಡೆಯಲ್ಲೇ ಗೊಂದಲ ಇದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ ಖಮೇನಿ ಹತ್ಯೆಗೆ ಯಾವ ರೀತಿ ಪ್ಲಾನ್ ಮಾಡಿತ್ತು ಅನ್ನುವ ವಿಚಾರ ಕೂಡ ಬಯಲಾಗಿದೆ. ಟ್ರಾಫಿಕ್ ಕ್ಯಾಮೆರಾಗಳನ್ನು ಬಳಸಿಕೊಂಡು ಅಮೆರಿಕ ಮಾಡಿದ ಪ್ಲಾನ್ ಈಗ ರಿವೀಲ್ ಆಗಿದೆ. ಅಷ್ಟಕ್ಕೂ ಅಮೆರಿಕ ಟ್ರಾಫಿಕ್ ಕ್ಯಾಮೆರಾಗಳನ್ನು ಬಳಸಿಕೊಂಡು ಮಾಡಿದ ಪ್ಲಾನ್ ಆದರೂ ಏನು? ನ್ಯಾಟೋ ಪಡೆಗಳು ಈ ಯುದ್ಧಕ್ಕೆ ಎಂಟ್ರಿ ಕೊಡ್ತಾವ? ಇರಾನ್ ಬ್ರಿಟನ್ ನೆಲೆ ಮೇಲೆ ದಾಳಿ ಮಾಡಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಒಂದು ದೇಶದ ನಾಯಕನನ್ನ ಅದು ಕೂಡ ಪಕ್ಕಾ ಟಾರ್ಗೆಟ್ ಮಾಡಿ ಮುಗಿಸೋದು ಅಷ್ಟು ಸುಲಭ ಅಲ್ಲ. ಆದರೆ ಇಸ್ರೇಲ್ ಹಾಗೂ ಅಮೆರಿಕ ಸೇರ್ಕೊಂಡು ತುಂಬಾನೇ ಸುಲಭದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸಿವೆ. ನಮ್ಗೆ ಇದು ನೋಡೋದಕ್ಕೆ ತುಂಬಾ ಸುಲಭ ಅಂತ ಅನ್ಸಿದ್ರು ಇದರ ಹಿಂದೆ ವರ್ಷಗಳ ಪ್ಲಾನಿಂಗ್ ಇತ್ತು ಅನ್ನುವ ವಿಚಾರ ಈಗ ಬಹಿರಂಗಗೊಂಡಿದೆ. ಹೌದು, ಇರಾನ್ ಸುಪ್ರೀಂ ಲೀಡರ್ ಖಮೇನಿಯ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಟ್ರಾಫಿಕ್ ಕ್ಯಾಮೆರಾಗಳ ನೆಟ್ವರ್ಕ್ ಅನ್ನೇ ಹ್ಯಾಕ್ ಮಾಡಲಾಗಿತ್ತಂತೆ. ಅಷ್ಟೇ ಅಲ್ಲ, ಫೋನ್ ಸಿಗ್ನಲ್ ಅನ್ನ ಕೂಡ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಹೌದು, ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಬಹುತೇಕ ಎಲ್ಲ ಟ್ರಾಫಿಕ್ ಕ್ಯಾಮೆರಾಗಳನ್ನ ಹೈಜಾಕ್ ಮಾಡಿ ಅದರಿಂದ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಹಾಗಂತ ಇದು ಶುರುವಾಗಿದ್ದು ಇಂದು ನಿನ್ನೆ ಅಂತ ಅಂದುಕೊಳ್ಳಬೇಡಿ. 1 ವರ್ಷದಿಂದ ಟ್ರಾಫಿಕ್ ಕ್ಯಾಮೆರಾವನ್ನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದರಲ್ಲಿ ಸೆರೆಯಾದ ದೃಶ್ಯಗಳನ್ನ ಎನ್ಕ್ರಿಪ್ಟ್ ಮಾಡಿ ಇಸ್ರೇಲ್ಗೆ ರವಾನೆ ಮಾಡಲಾಗ್ತಾ ಇತ್ತಂತೆ. ಈ ದೃಶ್ಯಗಳನ್ನ ಇಟ್ಕೊಂಡು ಅಮೆರಿಕ ಹಾಗೂ ಇಸ್ರೇಲಿ ಗುಪ್ತಚರ ಅಧಿಕಾರಿಗಳು ಖಮೇನಿ ದಿನಚರಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಖಮೇನಿ ಎಲ್ಲಿರ್ತಾರೆ, ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಏನೆಲ್ಲ ಮಾತನಾಡ್ತಾರೆ, ಎಲ್ಲವನ್ನ ಕೂಡ ಗಮನಿಸಲಾಗ್ತಾ ಇತ್ತು. ಅದು ಕೂಡ 1-2 ದಿನ ಅಲ್ಲ, 1 ವರ್ಷದಿಂದ ಎಲ್ಲವನ್ನ ಕೂಡ ಗಮನಿಸಿಯೇ ಪ್ಲಾನ್ ಮಾಡಿರೋದು. ಹೀಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಯೇ ಅಮೆರಿಕ ಹಾಗೂ ಇಸ್ರೇಲ್ ಖಮೇನಿ ಕತೆ ಮುಗಿಸಿದೆ. ಮುಂದೆ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಈಗ ಈ ಯುದ್ಧ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಿದೆ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅಮೆರಿಕ ತಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ ತಾನು ಸಾಯೋದು ಗ್ಯಾರಂಟಿ, ತಾನು ಸಾಯುವಾಗ ಇನ್ನಷ್ಟು ಬಲಿ ಪಡೆದೇ ಹೋಗೋದು ಅಂತ ಜಿದ್ದಿಗೆ ಬಿದ್ದಿದೆ. ಇಲ್ಲಿವರೆಗೆ ಗಲ್ಫ್ ದೇಶಗಳ ಮೇಲೆ ಮಾಡ್ತಾ ಇದ್ದ ದಾಳಿಯನ್ನ ಇರಾನ್ ಈಗ ಬ್ರಿಟನ್ನ ಸೇನಾ ನೆಲೆ ಮೇಲೆ ಕೂಡ ಮಾಡಿದೆ. ಹೌದು, ಸೈಪ್ರಸ್ ದೇಶದಲ್ಲಿರುವ ಬ್ರಿಟನ್ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಮಾಡಿದ ದಾಳಿ ನ್ಯಾಟೋ ಪಡೆಯನ್ನ ಈ ಯುದ್ಧಕ್ಕೆ ಎಳೆದು ತರುವ ಸಾಧ್ಯತೆ ದಟ್ಟವಾಗಿಸಿದೆ. ಇಲ್ಲಿವರೆಗೆ ನ್ಯಾಟೋ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಆದರೆ ಈಗ ನ್ಯಾಟೋ ಪಡೆಯಲ್ಲಿರುವ ಬ್ರಿಟನ್ ದೇಶದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ನ್ಯಾಟೋ ಕೂಡ ಫೀಲ್ಡ್ಗಿಳಿಯುವ ಸಾಧ್ಯತೆ ಇದೆ. ಒಂದು ವೇಳೆ ನ್ಯಾಟೋ ಪಡೆಗಳು ಕೂಡ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟು ಬಿಟ್ರೆ ಅಲ್ಲಿಗೆ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಯುದ್ಧ ಯುರೋಪ್ಗೂ ಕೂಡ ವಿಸ್ತರಣೆಯಾಗೋದ್ರಲ್ಲಿ ಅನುಮಾನ ಬೇಡ. ಹಾಗಂತ ನ್ಯಾಟೋ ಪಡೆಯಲ್ಲಿರುವ ಎಲ್ಲ ದೇಶಗಳು ಕೂಡ ಯುದ್ಧಕ್ಕೆ ಎಂಟ್ರಿ ಕೊಡೋದು ಡೌಟು. ಯುದ್ಧಕ್ಕೆ ಎಂಟ್ರಿ ಕೊಡುವ ವಿಚಾರದಲ್ಲಿ ಎಲ್ಲ ದೇಶಗಳು ಸಹಮತ ವ್ಯಕ್ತಪಡಿಸಿಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಈ ಯುದ್ಧ ಆರಂಭವಾದ ಸಂದರ್ಭದಲ್ಲಿ ಬ್ರಿಟನ್ ಕೂಡ ಈ ಯುದ್ಧದಿಂದ ದೂರ ಇತ್ತು. ಎಲ್ಲಿವರೆಗೆ ಅಂದರೆ ಸೈಪ್ರಸ್ನಲ್ಲಿರುವ ತಮ್ಮ ಸೇನಾ ನೆಲೆಯನ್ನ ಕೂಡ ಬಳಕೆ ಮಾಡೋದಕ್ಕೆ ಬ್ರಿಟನ್ ಅನುಮತಿ ಕೊಟ್ಟಿರಲಿಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ,
ನಾವು ಇದಕ್ಕೆ ಎಂಟ್ರಿ ಕೊಡೋದಿಲ್ಲ ಅಂತ ಬ್ರಿಟನ್ ಮೊದಲೇ ಹೇಳಿತ್ತು. ಇಂತಹ ಬ್ರಿಟನ್ ಮೇಲೆಯೇ ಈಗ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಜರ್ಮನಿ ಕೂಡ ಈ ಯುದ್ಧದ ವಿಚಾರದಲ್ಲಿ ನಾವು ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿತ್ತು. ಆದರೆ ಯಾವಾಗ ಬ್ರಿಟನ್ ಮೇಲೆ ದಾಳಿ ಆಯಿತು ಅಲ್ಲಿಂದ ನಿರ್ಧಾರಗಳು ಬದಲಾಗುವ ಸಾಧ್ಯತೆ ಇದೆ. ನ್ಯಾಟೋ ಪಡೆಯಲ್ಲಿ ಒಂದು ನಿಯಮ ಇದೆ. ನ್ಯಾಟೋ ಪಡೆಯಲ್ಲಿರುವ ಯಾವುದಾದರೂ ಒಂದು ದೇಶದ ಮೇಲೆ ದಾಳಿಯಾದರೂ ಕೂಡ ಅದು ಎಲ್ಲ ದೇಶಗಳ ಮೇಲೆ ದಾಳಿಯಾದಂತೆ ಅರ್ಥ. ಇಂತಹ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಂದಾಗಿ ದಾಳಿ ಮಾಡಿದ ದೇಶದ ವಿರುದ್ಧ ಅಟ್ಯಾಕ್ ಮಾಡಬೇಕು ಅನ್ನುವ ನಿಯಮವಿದೆ. ಹೀಗಾಗಿ ನ್ಯಾಟೋ ಪಡೆ ಕೂಡ ಯುದ್ಧಕ್ಕೆ ಎಂಟ್ರಿ ಕೊಟ್ಟರೂ ಅಚ್ಚರಿ ಇಲ್ಲ. ಇನ್ನು ಆಸ್ಟ್ರೇಲಿಯಾದ ಬೇಸ್ ಮೇಲೆ ಕೂಡ ಇರಾನ್ ದಾಳಿ ಮಾಡಿರುವ ಸುದ್ದಿಯಾಗಿದೆ. ದುಬೈ ಬಳಿಯ ಅಲ್ ಮೆಹನಾದ್ನಲ್ಲಿರುವ ಆಸ್ಟ್ರೇಲಿಯಾದ ಮಿಲಿಟರಿ ನೆಲೆಯ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ ಅಂತ ಸ್ವತಃ ಆಸ್ಟ್ರೇಲಿಯಾವೇ ದೃಢಪಡಿಸಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿವರೆಗೆ ಕೇವಲ ಅಮೆರಿಕದ ಮಿಲಿಟರಿ ನೆಲೆಯನ್ನ ಮಾತ್ರ ಇರಾನ್ ಟಾರ್ಗೆಟ್ ಮಾಡಿತ್ತು. ದುಬೈ ಜೊತೆಗೆ ಕತಾರ್, ಬಹರೇನ್, ಜಾರ್ಡನ್ ಮತ್ತು ಕುವೈತ್ ಮೇಲೆಯೂ ಇರಾನ್ ದಾಳಿ ನಡೆಸಿತ್ತು. ಇವೆಲ್ಲವೂ ಅಮೆರಿಕದ ಮಿಲಿಟರಿ ನೆಲೆಗಳಾಗಿವೆ. ಅಂದಹಾಗೆ ಅಮೆರಿಕವು ಮಧ್ಯಪ್ರಾಚ್ಯದಾದ್ಯಂತ ಸುಮಾರು 13 ಮಿಲಿಟರಿ ನೆಲೆಗಳನ್ನು ಹೊಂದಿದ್ದು, ಸಾಮಾನ್ಯವಾಗಿ ಈ ಮಿಲಿಟರಿ ನೆಲೆಗಳಲ್ಲಿ ಒಟ್ಟಾಗಿ 30,000ದಿಂದ 40,000 ಸೈನಿಕರನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ಹೀಗೆ ಕೇವಲ ಅಮೆರಿಕದ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದ ಇರಾನ್ ಈಗ ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ ನೆಲೆಗಳನ್ನ ಕೂಡ ಬಿಟ್ಟಿಲ್ಲ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಅಮೆರಿಕದ ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಕೂಡ ಇರಾನ್ ಬಿಡೋದಿಲ್ಲ. ಹಾಗಂತ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಸೋಲುವ ಮೊದಲು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ವಿನಾಶ ಮಾಡಿಯೇ ತೀರುತ್ತೇನೆ ಅಂತ ಇರಾನ್ ಹೊರಟಿದೆ. ಇದೆಲ್ಲದರ ನಡುವೆ ಇರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡಿಬಿಡ್ತಾ ಅನ್ನುವ ಅನುಮಾನ ಕೂಡ ಶುರುವಾಗಿದೆ. ಇದಕ್ಕೆ ಕಾರಣ ಇರಾನ್ನಲ್ಲಿರುವ ಗೆರಾಶ್ನಲ್ಲಿ ಮಂಗಳವಾರ ಸಂಭವಿಸಿರುವ ಭೂಕಂಪ. ಇರಾನ್ನ ಗೆರಾಶ್ ಪ್ರದೇಶದಲ್ಲಿ 4.3 ತೀವ್ರತೆಯ ಭೂಕಂಪ ಸಂಭವಿಸಿದೆ ಅನ್ನುವ ಬಗ್ಗೆ ವರದಿಯಾಗಿದೆ. ಇದು ನೈಸರ್ಗಿಕವಾಗಿ ನಡೆದಿರುವ ಭೂಕಂಪವೋ ಅಥವಾ ಇರಾನ್ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ಯಾ ಅನ್ನುವ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ವಿಚಾರದ ಬಗ್ಗೆ ಅಮೆರಿಕ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇನ್ನು ಇರಾನ್ ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಕೂಡ ದಾಳಿ ಮಾಡಿದೆ. ಹೀಗೆ ತನ್ನ ರಾಯಭಾರಿ ಕಚೇರಿಗಳ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡುತ್ತಿದ್ದಂತೆ ಕುವೈತ್ನಲ್ಲಿರುವ ರಾಯಭಾರಿ ಕಚೇರಿಯನ್ನ ಅಮೆರಿಕ ಮುಚ್ಚಿದೆ. ಅಷ್ಟೇ ಅಲ್ಲ, ಜಾರ್ಡನ್, ಬಹರೇನ್, ಇರಾಕ್, ಕತಾರ್ ಮತ್ತು ಕುವೈತ್ನಿಂದ ಅನಗತ್ಯ ಅಮೆರಿಕ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಗಳನ್ನು ತಕ್ಷಣ ಸ್ಥಳಾಂತರಿಸಲು ಅಮೆರಿಕ ವಿದೇಶಾಂಗ ಇಲಾಖೆ ಆದೇಶ ನೀಡಿದೆ. ಅಲ್ಲಿಗೆ ಇರಾನ್ ದೊಡ್ಡ ಮಟ್ಟದಲ್ಲೇ ಏನೋ ಪ್ಲಾನ್ ಮಾಡಿದೆ ಅಂತ ಅರ್ಥ. ಇರಾನ್ ತನ್ನ ಅಕ್ಕಪಕ್ಕದಲ್ಲಿರುವ ಅಮೆರಿಕದ ಯಾವ ರಾಯಭಾರಿ ಕಚೇರಿಯನ್ನ ಕೂಡ ಬಿಡ್ತಾ ಇಲ್ಲ. ಹೀಗಾಗಿ ಹೈ ಅಲರ್ಟ್ ಘೋಷಣೆ ಮಾಡಿರುವ ಅಮೆರಿಕ ತನ್ನ ರಾಯಭಾರಿ ಕಚೇರಿಗಳನ್ನು ಮುಚ್ತಾ ಇದೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿರುವ ತನ್ನ ನಾಗರಿಕರಿಗೆ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಹೇಳಿದೆ. ಎಷ್ಟು ಬೇಗ ವಿಮಾನ ಸಿಗುತ್ತೋ ಅಷ್ಟು ಬೇಗ ಅಲ್ಲಿಂದ ವಾಪಸ್ ಬಂದುಬಿಡಿ ಅಂತ ತನ್ನ ನಾಗರಿಕರಿಗೆ ಅಮೆರಿಕ ಸೂಚನೆ ನೀಡಿದೆ. ಆದರೆ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನು ರದ್ದುಗೊಳಿಸೋದ್ರಿಂದ ಅಮೆರಿಕದ ನಾಗರಿಕರು ಸಿಲುಕಿ ಹಾಕಿಕೊಳ್ಳುವಂತಾಗಿದೆ. ಇಲ್ಲಿ ಅಮೆರಿಕ ಸೂಚನೆಯನ್ನ ಮಾತ್ರ ಕೊಡ್ತಾ ಇದೆ, ಆದರೆ ನಾಗರಿಕರನ್ನ ಸ್ಥಳಾಂತರ ಮಾಡುವ ಕುರಿತು ಯಾವುದೇ ಯೋಚನೆ ಮಾಡಿಲ್ಲ. ಈ ಹಿಂದೆ ಭಾರತ ಹಲವು ಯುದ್ಧ ಭೂಮಿಯಿಂದ ತನ್ನ ನಾಗರಿಕರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಂಡಿತ್ತು. ಆದರೆ ಅಮೆರಿಕ ಅಂತಹ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಅದೇನೇರ್ಲಿ, ಈ ಯುದ್ಧ ಕಡಿಮೆಯಾಗುವ ಬದಲು ದೊಡ್ಡ ಮಟ್ಟಕ್ಕೆ ವ್ಯಾಪಿಸುವ ಸಾಧ್ಯತೆಯೇ ಹೆಚ್ಚಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.